ನಮಸ್ಕಾರ ವೀಕ್ಷಕರೇ, ಎರಡನೇ ಸಮುದಾಯ ದತ್ತ ಶಾಲಾ ಕಾರ್ಯಕ್ರಮ 2025-26ನೇ ಸಾಲು ಮಾರ್ಗದರ್ಶಕರ ನಮೂನೆ ದಿನಾಂಕ 10-4-2026 ಪ್ರಾಥಮಿಕ ಶಾಲೆ, 9-4-2026 ಪ್ರೌಢಶಾಲೆ. ಕ್ರಮ ಸಂಖ್ಯೆ 1ರಲ್ಲಿ ಭರ್ತಿ ಮಾಡಿ ಶಾಲೆಯ ಹೆಸರು ಮತ್ತು ವಿಳಾಸ. ಎರಡನೇದಾಗಿ ಕಾರ್ಯಕ್ರಮದ ದಿನಾಂಕ. ಮೂರನೇದಾಗಿ ಭಾಗವಹಿಸಿದ ಮಾರ್ಗದರ್ಶಕರ ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ. 4. ಈ ಹಿಂದೆ ಸಮುದಾಯ ದತ್ತ ಕಾರ್ಯಕ್ರಮದ ಮೇಲೆ ದಾಖಲಿಸಿದ ನಡವಳಿಯ ಮೇಲೆ ಕೈಗೊಂಡ ಕ್ರಮ. 5ನೇದಾಗಿ ದಾಖಲಾತಿ ಮತ್ತು ಹಾಜರಾತಿ. ತರಗತಿಗಳು 1ರಿಂದ 10ನೇ ತರಗತಿ. ಹಾಜರಾತಿ ಮತ್ತು ದಾಖಲಾತಿಯನ್ನು ಹಾಕಿ ಒಟ್ಟು ಸಂಖ್ಯೆಯನ್ನು ನಮೂದಿಸಿ. 6ನೇದಾಗಿ ತರಗತಿ 1ರಿಂದ 10 ಇರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬಿ ಗ್ರೇಡ್ ಪಡೆದಂತಹ ಮಕ್ಕಳ ಸಂಖ್ಯೆ ಗಂಡು ಹೆಣ್ಣು ಒಟ್ಟು ಹಾಕಿ. ಡಿಸೆಂಬರ್ ಅಂತ್ಯಕ್ಕೆ ಎ ಗ್ರೇಡ್ ಪಡೆದ ಮಕ್ಕಳ ಸಂಖ್ಯೆ ಗಂಡು ಹೆಣ್ಣು ಒಟ್ಟು. ಅನಂತರ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಪಾತ್ರ. 7ನೇದಾಗಿ ಅದರಲ್ಲಿ 1ನೇದು ಸಮಿತಿಯ ಸದಸ್ಯರೆಲ್ಲ ಭಾಗವಹಿಸಿದ್ದಾರೆಯೇ. 2ನೇದಾಗಿ ಇಲ್ಲವಾದಲ್ಲಿ ಕಾರಣಗಳೇನು. 3ನೇದಾಗಿ ಸಮಿತಿ ಸಭೆಯಲ್ಲಿ ಚರ್ಚಿಸಿದ ಮುಖ್ಯ ವಿಷಯಗಳಾವುವು. 4ನೇದಾಗಿ ಈ ಸಭೆಯಲ್ಲಿ ಪರಿಹಾರವಾದ ಸಮಸ್ಯೆಗಳಾವುವು. 5ನೇದಾಗಿ ಸಮಿತಿ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳೇನು. ಅನಂತರ ಮಕ್ಕಳ ಪ್ರಗತಿಯ ಕುರಿತು ಪೋಷಕರೊಡನೆ ನಡೆಸಿದ ಸಮಾಲೋಚನೆ ಸಿಸಿಇ ಆಧಾರಿತವಾಗಿರುತ್ತೆ. ಈಗ 8ನೇದಾಗಿ ಅದರಲ್ಲಿ 1ನೇದು ಮಕ್ಕಳ ಪ್ರಗತಿ ಪತ್ರ, ಉತ್ತರ ಪತ್ರಿಕೆ, ಮಕ್ಕಳ ವೈಯಕ್ತಿಕ ದಾಖಲೆಗಳು, ಅಭ್ಯಾಸ ಪುಸ್ತಕ, ಪ್ರಕೃತಿ ಸಂಪುಟ ಇತ್ಯಾದಿಗಳನ್ನು ಪೋಷಕರಿಗೆ ನೀಡಿ ಮಕ್ಕಳ ಪ್ರಗತಿಯ ಕುರಿತು ಸಮಾಲೋಚಿಸಲಾಗಿದೆ. 2ನೇದು ಉತ್ತರ ಪತ್ರಿಕೆ ಹಾಗೂ ಕಲಿಕೆಯ ಬಗ್ಗೆ ಪೋಷಕರ ಅಭಿಪ್ರಾಯವೇನು. 3ನೇದಾಗಿ ಈ ಮೇಲಿನ ದಾಖಲೆಗಳನ್ನು ಶಿಕ್ಷಕರು ಹೇಗೆ ನಿರ್ವಹಿಸಿದ್ದಾರೆ. ಅನಂತರ 9ನೇದಾಗಿ ವಿದ್ಯಾರ್ಥಿಗಳ ಹಾಜರಾತಿ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಅದರಲ್ಲಿ 1ನೇದಾಗಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ಎಷ್ಟು. 2ನೇದಾಗಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಕಲಿಕಾ ಕೇಂದ್ರಕ್ಕೆ ಸೇರಿಸಲು ಮಾಡಿದ ವ್ಯವಸ್ಥೆ ಹಾಗೂ ಸೇರಿಸಿದ ಮಕ್ಕಳ ಸಂಖ್ಯೆ ಎಷ್ಟು. 3. 80% ಹಾಜರಾತಿ ಕಡಿಮೆ ಇರುವ ಮಕ್ಕಳ ಸಂಖ್ಯೆ ಎಷ್ಟು. 4ನೇದಾಗಿ ಗೈರು ಹಾಜರಿಯನ್ನು ತಡೆಯಲು ಕೈಗೊಂಡಿರುವ ಕ್ರಮಗಳೇನು. ಅನಂತರ 10ನೇದಾಗಿ ಮಕ್ಕಳ ಕಲಿಕಾ ಪ್ರದರ್ಶನ ಕುರಿತು. ಕಲಿಕಾ ಪ್ರದರ್ಶನದಲ್ಲಿ ನೀಡಿದ ಅಥವಾ ಅವರೊಂದಿಗೆ ಸಂವಹಿಸಿದ ಕಾರ್ಯಕ್ರಮದ ವಿವರ. 2ನೇದಾಗಿ ಪಠ್ಯಕ್ರಮ ಆಧರಿಸಿ ರೂಪಿಸಿದ ಚಟುವಟಿಕೆಗಳ ವಿವರ. 11ನೇದಾಗಿ ಸಹಪಠ್ಯ ಚಟುವಟಿಕೆ ಮತ್ತು 10 ಅಂಶದ ಕಾರ್ಯಕ್ರಮದ ವಿವರ. ಅದರಲ್ಲಿ 1ನೇದು ಯಾವ ಸಹಪಠ್ಯ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ. 2. ಶಾಲೆಯಲ್ಲಿ ಗ್ರಂಥಾಲಯ ನಿರ್ವಹಣೆ ಹೇಗಿದೆ. 3. ಮಕ್ಕಳು ತಯಾರಿಸಿರುವ ಯೋಜನೆಗಳನ್ನು ತರಗತಿ ಕೋಣೆಗಳಲ್ಲಿ ಪ್ರದರ್ಶಿಸಲಾಗಿದೆಯೇ. 4. ಬಡೆ ಭಾರತ್ ಕಾರ್ಯಕ್ರಮದ ಅನುಷ್ಠಾನ ಕುರಿತು ಅಭಿಪ್ರಾಯ. ಅನಂತರ 12ನೇದಾಗಿ ನಲಿಕಲಿ ಪ್ರಗತಿ. 1. ನಲಿಕಲಿ ಕೋಣೆ ಮತ್ತು ತರಗತಿ ಪರಿಸರ ಹಾಗೂ ತರಗತಿ ನಿರ್ವಹಣೆ ಕುರಿತು ಅಭಿಪ್ರಾಯವೇನು. 2. ನಲಿಕಲಿ ದಾಖಲೆಗಳನ್ನು ನಿರ್ವಹಿಸಲಾಗಿದೆಯೇ. 3. ನಲಿಕಲಿ ಮಕ್ಕಳಿಗೆ ಮೌಲ್ಯಮಾಪನ ಮಾಡಲಾಗಿದೆಯೇ. ಅನಂತರ 13ನೇದಾಗಿ ಅದರಲ್ಲಿ 1ನೇದು ಮುಖ್ಯ ಶಿಕ್ಷಕರು ಕ್ರೋಢೀಕೃತ ಅಂಕವಹಿಯನ್ನು ನಿರ್ವಹಿಸಿದ್ದಾರೆಯೇ. 2. ಪ್ರಗತಿ ಪತ್ರಗಳನ್ನು ಪೋಷಕರಿಗೆ ನೀಡಿ ಚರ್ಚಿಸಲಾಗಿದೆಯೇ. 3. ಏನಾದರೂ ವಿಶೇಷತೆ ಇದ್ದಲ್ಲಿ ವಿವರ ನೀಡಿ. ಅನಂತರ ಎಡಭಾಗದಲ್ಲಿ ಮುಖ್ಯ ಶಿಕ್ಷಕರು ಮೊಹರನ್ನು ಹಾಕಿ ಸಹಿ ಮಾಡುತ್ತಾರೆ. ಅನಂತರ ಮಾರ್ಗದರ್ಶಕರ ಸಹಿ, ಅವರ ಸೀಲ್ ಹಾಕು. ಆತ್ಮೀಯರೇ, ಈಗಾಗಲೇ ತಿಳಿಸಿದಂತೆ ನೀವು ಈ ಒಂದು PDF ನಮೂನೆಯನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ, ಸ್ಮಾರ್ಟ್ ಫೋನ್ನಲ್ಲಿ ಡೌನ್ಲೋಡ್ ಆಗುತ್ತೆ. ನೀವು ಅದನ್ನು ಜೆರಾಕ್ಸನ್ನು ತಗೋಬಹುದಾಗಿದೆ. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಸಲಹೆಯನ್ನು ನೀಡಲಾಗಿದೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.